ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಚಿತ್ರಕ್ಕೆ ಸೆರಗಿನ ಕೆಂಡ ಕಾಡೋಕೆ ಶುರುವಾಗಿದೆ. ಸರ್ಸೆ ಸರ್ಸೆ ಅನ್ನೋ ಹಾಡಿನ ಲಿರಿಕ್ಸ್ ಬಗ್ಗೆ ದೊಡ್ಡ ವಿವಾದ ಎದ್ದಿದ್ದು ಸಂಸತ್ನಲ್ಲೂ ಸದ್ದು ಮಾಡಿದೆ. 3-4 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರೋದೊಂದೇ ಕೇಡಿ ಸಿನಿಮಾದ ಸರ್ಸೆ ಸರ್ಸೆ ಅನ್ನೋ ಹಸಿಬಿಸಿ ಹಾಡಿನ ಕಹಾನಿ. ಐಟಂ ಬಾಂಬ್ ನೋರಾ ಫತೇಹಿ ಮೈಚಳಿ ಬಿಟ್ಟು ಕುಣಿತಿದ್ರೆ ನಿರ್ದೇಶಕ ಜೋಗಿ ಪ್ರೇಮ್ರ ಪೋಲಿ ಲಿರಿಕ್ಸ್ ಕೇಳುಗರ ಎದೆಯಲ್ಲಿ ಬೆಂಕಿ ಹಚ್ಚಿದೆ. ಬೆಂಗಳೂರಿನಿಂದ ಬಾಂಬೆವರೆಗೂ ಮಡಿವಂತಿಕೆ ಅಂಟ್ಕೊಂಡಿದ್ದು ದೊಡ್ಡವರೆಲ್ಲ ಅಸಮಾಧಾನ ಹೊರಹಾಕ್ತಿದ್ದಾರೆ. ಕೇಡಿಯ ಸೀರೆ ಸೆರಗಿಗೆ ಬಿತ್ತು ವಿವಾದದ ಬೆಂಕಿ. ಜೋಗಿ ಲಿರಿಕ್ಸ್ಗೆ ಎಲ್ಲೆಲ್ಲೂ ಎದ್ದಿದೆ ಅಪಸ್ವರ. ಜೋಗಿ ಪ್ರೇಮ್ ಸಿನಿಮಾಗಳು ಅಂದ್ರೇನೆ ಹಾಗೆ, ಅದ್ಭುತ ಸಂಗೀತ, ಅದ್ಭುತ ಸಾಹಿತ್ಯ, ಜೊತೆಗೆ ಬಾಲಿವುಡ್ ಬೆಡಗಿಯರ ತಳುಕು ಬಳುಕಿನ ವಯ್ಯಾರ ಇದ್ದೇ ಇರುತ್ತೆ. ಇದೇ ರೀತಿಯಲ್ಲೇ ಈಗಾಗಲೇ ಕೇಡಿ ಚಿತ್ರದ 3 ಹಾಡುಗಳು ಹಲ್ಚಲ್ ಎಬ್ಬಿಸಿವೆ. ಆದ್ರೀಗ ಜೋಗಿ ಪ್ರೇಮ್ರ ಬತ್ತಳಿಕೆಯಿಂದ ಬಂದ 4ನೇ ಹಾಡು ವಿವಾದದ ಬೆಂಕಿ ಹೊತ್ತಿಸಿದೆ. 4 ದಿನಗಳ ಹಿಂದೆ ರಿಲೀಸ್ ಆದ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನೋ ಹಾಡಿನ ಸಾಹಿತ್ಯದ ಬಗ್ಗೆ ಅಸಮಾಧಾನ ಎದ್ದಿದೆ. ಹಿಂದಿಯಲ್ಲೂ ಕೇಡಿ ಐಟಂ ಸಾಂಗ್ಗೆ ವಿರೋಧದ ಕಹಳೆ ಮೊಳಗಿಸುತ್ತಿದ್ದಾರೆ. ಭಾವನಾತ್ಮಕ ಸಾಹಿತ್ಯಕ್ಕೆ ಹೆಸರಾಗಿರುವ ಜೋಗಿ ಪ್ರೇಮ್ರ ಸೆರಗಿನ ಸಾಹಿತ್ಯಕ್ಕೆ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತುಗಳು ಕೇಳಿಬರ್ತಿವೆ. ಅದರಲ್ಲೂ ಹಿಂದಿ ಸಾಹಿತ್ಯದ ಬಗ್ಗೆಯಂತೂ ದೊಡ್ಡ ವಿವಾದ ಹುಟ್ಕೊಂಡಿತ್ತು. ಇವತ್ತು ಸಂಸತ್ನಲ್ಲೂ ಇದೇ ಹಾಡಿನ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ. ಇದೆಲ್ಲದರಿಂದ ಎಚ್ಚೆತ್ತ ಸಿನಿಮಾ ತಂಡ ಈಗಾಗಲೇ ಹಿಂದಿ ಹಾಡನ್ನ ಯೂಟ್ಯೂಬ್ನಿಂದ ಡಿಲೀಟ್ ಮಾಡಿಸಿದೆ. ಆದರೂ ಕೂಡ ಕೇಡಿ ಚಿತ್ರತಂಡಕ್ಕೆ ಸೆರಗಿನ ದೋಷ ಹೋಗಿಲ್ಲ. ಐಟಂ ಸಾಂಗ್ ಬಿಡುಗಡೆ ದಿನ ನಿರ್ದೇಶಕ ಪ್ರೇಮ್ ಬಗ್ಗೆ ಮನಸಾರೆ ಕೊಂಡಾಡಿದ್ದ ಐಟಂ ಬಾಂಬ್ ನೋರಾ ಫತೇಹಿ ಈಗ ಹೊಸ ವರಸೆ ಎತ್ತಿದ್ದಾರೆ. ಅವತ್ತು ನಡೆದಿದ್ದ ಕಾರ್ಯಕ್ರಮದ ಬಗ್ಗೆಯೇ ಅಸಮಾಧಾನ ಹೊರಹಾಕಿದ್ದಾರೆ. ಸೆರಗಿನ ಸಾಂಗ್ಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ನಟಿ ನೋರಾ ಫತೇಹಿಯೇ ವಿಡಿಯೋವೊಂದನ್ನ ಮಾಡಿ ಹರಿಬಿಟ್ಟಿದ್ದಾರೆ. ಆ ಹಾಡಿನಲ್ಲಿ ಇಷ್ಟು ಕೆಟ್ಟ ಸಾಹಿತ್ಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. 3 ವರ್ಷಗಳ ಹಿಂದೆ ಕನ್ನಡ ಭಾಷೆಯಲ್ಲಿ ಈ ಹಾಡಿನ ಚಿತ್ರೀಕರಣವಾಗಿತ್ತು. ಸಂಜಯ್ ದತ್ರಂತಹ ದೊಡ್ಡ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಒಪ್ಕೊಂಡೆ. ಕನ್ನಡ ಭಾಷೆ ನನಗೆ ಅರ್ಥ ಆಗುವುದಿಲ್ಲ, ಆದರೆ ಕನ್ನಡ ಹಾಡನ್ನ ಭಾಷಾಂತರ ಮಾಡಿರೋದು ಆಕ್ಷೇಪಾರ್ಹ. ಜೊತೆಗೆ ಸಾಂಗ್ ರಿಲೀಸ್ ಈವೆಂಟ್ನಲ್ಲಿ ನನ್ನ ಫೋಟೋ ಬಳಸಿದ ರೀತಿಗೆ ಬೇಸರವಾಗಿದೆ ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. And when I shot this song 3 years ago, I said yes to it because it was a part of a big film. It was with a big icon, Sanjay Dutt. Who would say no to work with him? He's such an icon. When they're translating the song, nothing seemed inappropriate or vulgar when they were translating the song to me. ಯಾವಾಗ ಇದು ದೊಡ್ಡ ವಿವಾದವಾಗಿ ಸೃಷ್ಟಿಯಾಯಿತೋ ನಿರ್ದೇಶಕ ಪ್ರೇಮ್ ಕ್ಷಮೆ ಕೋರಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಈ ಸಾಲುಗಳನ್ನ ಬರೆದಿಲ್ಲ ಎಂದಿದ್ದಾರೆ. ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಅದನ್ನು ನಾನು ಒಲಗರ ರೀತಿಯಲ್ಲಿ ಆಗಲಿ, ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಾನೆ ಆಗಲಿ, ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿಲ್ಲ, ನನಗೆ ಸಾಯೋವರೆಗೂ ನಾನು ಮಾಡೋದು ಇಲ್ಲ. ನನಗೆ ಅದು ಅವಶ್ಯಕತೆಯೂ ಇಲ್ಲ ನನಗೆ. ಈ ರೀತಿಯ ಹಾಡುಗಳು ಬರುತ್ತಿರೋದು ಇದೇ ಮೊದಲಲ್ಲ. ಹಿಂದಿ, ತಮಿಳು, ತೆಲುಗು, ಮಲಯಾಳಂನಲ್ಲೂ ಈ ರೀತಿಯ ಹಾಡುಗಳು ಬಂದು ಹೋಗಿವೆ. ಆದರೆ ಕೇಡಿಗೆ ಮಾತ್ರ ಸೆರಗಿನ ದೋಷ ಅಂಟ್ಕೊಂಡಿದೆ. ಹೀಗಾಗಿ ಸಾಹಿತ್ಯ ಬದಲಾವಣೆಗೆ ನಿರ್ದೇಶಕ ಪ್ರೇಮ್ ಕೆಲಸ ಶುರು ಮಾಡಿದ್ದಾರೆ. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18.